ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳಾದಮೇಲೆ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಜೊತೆಗೆ ಹುಷಾರಿರಲಿಲ್ಲ. ಅವಳಿಗೆ ಹುಷಾರಿಲ್ದಿರೋ ಕಾರಣ ತುಂಬ ದಿನ ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಟ್ ಶಾರ್ಟ್ಸ್ ಆಗ್ತಾಯಿದೆ. ಈ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರಲ್ಲಿ ಯಾವ್ಯಾವ ಪ್ಲೇಸ್ನ ಕವರ್ ಮಾಡಿಕೊಂಡು ಆ ಡೇನ ಹೇಗೆ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳಿ ಈ ವ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಹೋಗ್ತಾ ಇರೋದು ಬಸ್ಸಲ್ಲಿ. ಬಸ್ಸಲ್ಲಿ ಹೋಗಿ ಅಲ್ಲಿ ಮೈಸೂರಲ್ಲಿ ಅವ್ರ ಅಪ್ಪ ಇದ್ದಾರೆ, ಅವ್ರ ಅಪ್ಪನ ಜೊತೆ ಜಾಯ್ನ್ ಆಗ್ತೀವಿ. ಬನ್ನಿ ಯಾವ ಪ್ಲೇಸ್ ಕವರ್ ಮಾಡಿದ್ವಿ ಅಂತ ಹೇಳಿ ಈ ವ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ. ಮೈಸೂರು ಎಕ್ಸಿಟ್ ಟೋಲ್ ಹತ್ರ ಫುಲ್ ಜಗಳ ಆಗೋಯ್ತು ಗೈಸ್. ಅಲ್ಲಿ ಟೋಲ್ನವ್ರಿಗೂ ಮತ್ತು KSRTC ಬಸ್ಸವ್ರಿಗೂ ಏನು ಜಗಳ ಆಡ್ತಾರೆ ಅಂತ ಹೇಳಿದ್ರೆ, ತುಂಬ ಹೊತ್ತು ನಿಲ್ಸ್ಕೊಂಡಿದ್ದ ಅಂತ ಹೇಳಿ ಡ್ರೈವರ್ ರೈಸ್ ಆಗ್ದ. ನಾವೇನು ಸುಮ್ಮನೆ ನಿಲ್ಸ್ಕೊಂಡಿಲ್ಲ, ಇದು ಯಾವುದೋ ಪ್ರಾಬ್ಲಮ್ ಆಗಿದೆ ಕಾರ್ದು ಅಂತ ಹೇಳಿ ಅವ್ನು ರೈಸ್ ಆದ. ಹಂಗೆ ಮಾತು ಬೆಳೀತು. ನೀವೇ ನೋಡಿ ಎಷ್ಟೆಲ್ಲ ಜಗಳ ಆಡಿದ್ರು ಅಂತ ಹೇಳಿ. ಅರ್ಧ ಮುಕ್ಕಾಲು ಅವರ್ ಹೀಗೆ ಜಗಳ ಆಡ್ತಿದ್ರು. ಫೈನಲಿ ನಾವು ಜಗಳ ಎಲ್ಲ ಮುಗಿಸ್ಕೊಂಡು ರೀಚ್ ಆದ್ವಿ. ಫೈನಲಿ ನಾವು ಬರೋಷ್ಟರಲ್ಲಿ ಈವ್ನಿಂಗ್ ಆಗೋಗಿತ್ತು. ನಮ್ಮ ದಸರಾ ಅಂಬಾರಿನ ಭೀಮನ ನೋಡೋಕ್ಕೆ ಒಂದು ಖುಷಿ. ಇಲ್ಲಿ ಬಂದ್ರೇ ಅಂಬಾರಿನ ನಮ್ಗೆ ಗೊತ್ತಾಗುತ್ತೆ. ನಮ್ಮ ಮೈಸೂರು, ಐ ಲವ್ ಮೈಸೂರು. ಹೀಗೆ ಪೂರ್ತಿ ಕವರ್ ಮಾಡ್ತಾ ಹೋಗ್ತಾಯಿದೆ. ನಾವು ಇವಾಗ ಈವ್ನಿಂಗು ಊಟನೂ ಮಾಡಿಲ್ಲ. ಊಟ ಮಾಡಿಕೊಂಡು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅನ್ಕೋತಾ ಇದ್ವಿ. ಬಿಕಾಸ್ ಶುಕ್ರವಾರ ಆಗಿರೋದ್ರಿಂದ ಹೀಗಿದ್ರು ವಾರ. ಹಾಗೆ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇದು ಗಾಜಿನ ಮನೆ. ಬನ್ನಿ ಹೋಗೋಣ, ಹೇಗೆಲ್ಲ ಇರುತ್ತೆ, ಹೇಗೆಲ್ಲ ದರ್ಶನ ಮಾಡೋಣ, ಎಷ್ಟು ರಶ್ ಇದೆ ಅಂತ ತೋರಿಸ್ತೀನಿ. ಇದು ಬಂದುಬಿಟ್ಟು ನಾವು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಫುಲ್ ಟಯರ್ಡ್ ಆಗಾಯಿತು. ಶುಕ್ರವಾರ ರಶ್ ಇರೋದ್ರಿಂದ ದರ್ಶನ ಆದಾಗಲೇ 10 ಗಂಟೆ ಆಗೋಗಿತ್ತು. ಬಂದು ರೂಮಲ್ಲಿ ಮಲ್ಕೊಂಡು ನೆಕ್ಸ್ಟ್ ಡೇ ನಾವು ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ಅರ್ಲಿ ಮಾರ್ನಿಂಗು, ಇವಾಗ 7:30 ಆಗಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಬಂದು ನಂಜನಗೂಡು. ಹಾಗೆ ದರ್ಶನ ಮಾಡ್ಕೊಳ್ಳೋಣ. ಬೆಳಗ್ಗೆ ಹೊತ್ತು ಯಾರೂ ಇರೋಲ್ಲ. ಈ ಬಿಸಿಲಲ್ಲಿ ಎಲ್ಲಿ ಹೋಗೋದಕ್ಕೂ ಕಷ್ಟ ಗಾಯ್ಸ್. ಮತ್ತು ಮಗುನ ಕಟ್ಕೊಂಡು ಎತ್ಕೊಂಡು ಹೋಗೋದು ತುಂಬಾ ಕಷ್ಟ. ಸಿಕ್ಕಾಪಟ್ಟೆ ಬಿಸಿಲಲ್ಲಿ ಸಮ್ಮರ್ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೆ ಬೆಳಗಿನ ಜಾವ ಅಂದರೆ ತಂಪಾಗಿರುತ್ತೆ. ತಂಪಾದ ಗಾಳೀಲಿ ಚೆನ್ನಾಗಿ ಇರ್ಬೋದು. ಮತ್ತು ಜನನೂ ಇರೋದಿಲ್ಲ ಅಂತ ಹೇಳಿ ಬಂದ್ವಿ. ಇವತ್ತು ಶನಿವಾರ ಆಗಿದೆ. ಅಷ್ಟೇನು ಜನ ಇರಲಿಲ್ಲ. ನಾವು ದರ್ಶನ ಮಾಡ್ಕೊಳ್ಳೋಕ್ಕೆ ಹೋದ್ವಿ. ನಮ್ಮ ಜೊತೆ ಕುದುರೆ ನೋಡಿದ ತಕ್ಷಣ ಕುದುರೆ ಮೇಲೆ ಕೂತ್ಕೋತೀನಿ ಅಂತ ಹೇಳಿ ಕುದುರೆ ಮೇಲೆ ಕೂತ್ಕೊಂಡು ರೌಂಡ್ ಹೋದ್ಲು. ಅವಳಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ಲು. ಅವ್ಳಿಗೆ ಔಟ್ಸೈಡ್ ಅಂದ್ರೆ ತುಂಬ ಇಷ್ಟ. ಅದರಿಂದ ಅವಳನ್ನು ಕುದುರೆ ಮೇಲೆ ಕೂಡಿಸಿ ಪ್ರಸಾದ ಸೇವನೆ ಇತ್ತು. ಹಾಗೆ ಪ್ರಸಾದ ಸೇವನೆಯೂ ಮಾಡ್ಕೊಂಡ್ವಿ ನಾವು. ಸ್ವಲ್ಪ ದೂರ ಹೋದ್ಮೇಲೆ ಅವಳು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಕೊನೆಗೆ ಅವ್ರ ಅಪ್ಪನೂ ಅವಳ ಜೊತೆ ಕೂತ್ಕೊಂಡು ಬಂದರು. ಕೊನೆಗೆ ಒಂದು ರೌಂಡ್ ಹೊಡ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅವ್ರು ಕುದುರೆ ಸ್ವಲ್ಪ ಹಂಗೆ ಸೌಂಡ್ ಮಾಡ್ತಾ ಅವಳು ಎದ್ರುಕೊಂಡ್ಬಿಟ್ಲು ಪೂರ್ತಿ. ಅದರಿಂದ ಅವ್ರ ಅಪ್ಪನೂ ಸಹ ಜೊತೆಲಿ ಕೂತ್ಕೊಂಡೇ ಬಂದು. ಒಟ್ಟಿನಲ್ಲಿ ಅವಳು ಕುದುರೆ ಅಂದರೆ ತುಂಬ ಇಷ್ಟಪಟ್ಟದೆ. ಅದು ಆಡೋ ರೀತಿ ನೋಡಿದ್ರೆ ಅವಳು ಎದ್ರುಕೋದಾಳೆ ಅಷ್ಟೇ. ಅವಳು ಫುಲ್ ಎಂಜಾಯ್ ಮಾಡ್ತಾಯಿದ್ಲು. ಈವ್ನಿಂಗ್ ನಾವು KRS ನೋಡೋಣ ಅಂತ ಹೇಳಿ ಬಂದ್ವಿ ಲೈಟ್ ಶೋಗೆ. ಬಟ್ ಹಾಗೆ ಅಲ್ಲಿ ಬ್ಯಾಕ್ ವಾಟರ್ ಇದೆ ಅಲ್ವಾ. ಇನ್ನೂ ಟೈಮ್ ಇದ್ದು. ಲೈಟ್ ಶೋ ಸ್ಟಾರ್ಟ್ ಆಗ 7:30 ಅಂತ ಹೇಳಿದ್ರು. ಅದರಿಂದ ಇನ್ನೂ ಟೈಮ್ ಇರೋದ್ರಿಂದ ವೇಣುಗೋಪಾಲ ಸ್ವಾಮಿ ಬ್ಯಾಕ್ ವಾಟರ್ಗೆ ಬಂದ್ವಿ. ತುಂಬಾ ಕ್ರೌಡ್ ಇತ್ತು ಗೈಸ್ ಅಲ್ಲೂ. ಬಟ್ ವಾತಾವರಣ ಮಾತ್ರ ಎಷ್ಟು ಸುಂದರವಾಗಿತ್ತು ಅಂತ ಹೇಳಿ ಆ್ಯಕ್ಚುಲಿ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಆ ಸನ್ಸೆಟ್ ಆಗಿರ್ಬೋದು, ಮತ್ತು ತಂಪಾದ ಗಾಳಿ ಆಗಿರ್ಬೋದು, ಸುತ್ತ ನೀರು, ಆ ದೇವಸ್ಥಾನ, ಆ ವರ್ಡ್ಸ್ಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸುಂದರವಾಗಿತ್ತು. ಈ ಕಡೆ ಚಂದ್ರನೂ ಕಾಣ್ತಿದ್ದ, ಆ ಕಡೆ ನನಗೆ ಸೂರ್ಯನೂ ಕಾಣ್ತಿದ್ದ. ಡೇ ಅಲ್ಲೇ ನಾನು ಸೂರ್ಯ ಚಂದ್ರ ಇಬ್ಬರು ನೋಡಿಕೊಂಡೆ. ಆ ಥರ ಖುಷಿ ಆಯಿತು.
ಸೊ ನೀರು ಅಷ್ಟು ಇರಲಿಲ್ಲ ಆ್ಯಕ್ಚುಲಿ, ಬಟ್ ಸುಂದರವಾಗಿ ಸುತ್ತಲೂ ನೀರಿದ್ದು, ಆ ವಾತಾವರಣ, ತಂಪಾದ ಗಾಳಿ, ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಒಂದು ರೌಂಡ್ ಹೊಡ್ಕೊಂಬಂದ್ವಿ, ಸುತ್ತಲೂ ನೀರು ಕಾಣುತ್ತೆ. ಸೊ ಯಾರು ವಿಸಿಟ್ ಮಾಡಿಲ್ಲ ಒಂದ್ಸಲ ದಯವಿಟ್ಟು ವಿಸಿಟ್ ಮಾಡಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ, KRS ಬ್ಯಾಕ್ ವಾಟರ್ಗೆ. ಸೊ ಇದನ್ನು ಮುಗಿಸ್ಕೊಂಡು ನಾವು ಎಷ್ಟು KRS ಲೈಟಿಂಗ್ ನೋಡೋಣ ಅಂತ ಹೇಳಿ ಹೊರಟ್ವಿ. ಇಲ್ಲೂ ಸಹ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು, ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಇಲ್ಲೇನಂದರೆ ಬೋಟಿಂಗ್ ಇತ್ತು. ಸೊ ಅಪ್ ಆ್ಯಂಡ್ ಡೌನು 100 ರೂಪೀಸ್ ಇತ್ತು ಪರ್ ಹೆಡ್ಡು. ನಾವು ಹೋಗ್ಬೇಕಾದ್ರೆ ಬೋಟಲ್ಲಿ ಹೋದ್ವಿ, ಬರ್ಬೇಕಾದ್ರೆ ನಡ್ಕೊಂಡೇ ಬಂದ್ವಿ, ಬಿಕಾಸ್ ತುಂಬಾ ಟಯರ್ಡ್ ಹೋಗಿತ್ತು ನಡೆದು ಬೆಳಗ್ಗೆಯಿಂದ. ಸೊ ಅದಕ್ಕೆ ಬೋಟಲ್ಲಿ ಹೋದ್ವಿ, ತುಂಬಾ ಖುಷಿ ಆಯಿತು ಬೋಟಲ್ಲಿ ಹೋಗಿದ್ದು. ಆ್ಯಂಡ್ ಅಲ್ಲಿ ಲೈಟಿಂಗ್ ಶೋ ಯಾವ ರೀತಿ ಇತ್ತು ಅಂತ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ನಾವು ಬ್ಯಾಂಗ್ಳೂರಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಬ್ಯಾಂಗ್ಳೂರು ವಾಪಸ್ ಹೋಗ್ಬೇಕಾದ್ರೆ ಅಂತೀವಿ ಹಂಗೆ ಬಲಮುರಿ ಫಾಲ್ಸ್ಗೆ ಹೋಗಿ ಅಲ್ಲಿ ಚೆನ್ನಾಗಿ ನೀರಲ್ಲಿ ಆಟ ಆಡಿಕೊಂಡು ನಾವು ವಾಪಸ್ ಬೆಂಗಳೂರು ಕಡೆಗೆ ಹೋಗಿದ್ವಿ. ಸೊ ಬಲಮುರಿ ಫಾಲ್ಸಲ್ಲೂ ಅಷ್ಟೇ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ನೀರಲ್ಲಿ ಇದ್ವಲ್ಲ. ಸೊ ಮೊಬೈಲ್ನ ಬ್ಯಾಗಲ್ಲಿ ಇಟ್ಬಿಟ್ಟಿದ್ವಿ. ಸೊ ಜಸ್ಟ್ ಆ ವಾತಾವರಣ ಹೇಗಿತ್ತು ಅಂತ ಹೇಳಿ ಕ್ಯಾಪ್ಚರ್ ಮಾಡಿದ್ವಿ, ಬಟ್ ನಾವು ಆಡಿದ್ದನ್ನ ಕ್ಯಾಪ್ಚರ್ ಮಾಡಿಲ್ಲ. ಸೊ ಅಲ್ಲೂ ಸಹ ಸಿಕ್ಕಾಪಟ್ಟೆ ಜನ ಇತ್ತು. ಸೊ ಇವಾಗಿರೋ ಬಿಸಿಲಿಗೆ ನೀರಲ್ಲಿ ಬಿದ್ದು ಓಡಾಡಬೇಕು ಅನಿಸುತ್ತೆ. ಸೊ ಆ ಥರ ಅನಿಸುತ್ತೆ. ನೀರು ಸಹ ತುಂಬ ತಣ್ಣಗಿತ್ತು. ಇದು ಫುಲ್ಲು ಎಂಜಾಯ್ ಮಾಡಿದ್ವಿ. 2 ಅವರ್ ನಾವು ಅಲ್ಲೇ ಆಟ ಆಡಿಕೊಂಡು ಊಟ ಮಾಡ್ಕೊಂಡು ವಾಪಸ್ಸು ಬೆಂಗಳೂರು ಕಡೆಗೆ ನಡೆದ್ವಿ. ನಮ್ಮ ಜೊತೆ ಫುಲ್ ಎಂಜಾಯ್ ಮಾಡಿದ್ಲು. ಸೊ ಈ ವ್ಲಾಗ್ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್, ಆ್ಯಂಡ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ. ಬಾಯ್.